ಎಲ್ಲರಿಗೂ ಎಎಂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇಂದು ಕೆಸೆಟ್ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯ ಚರ್ಚೆಯನ್ನು ಪ್ರಾರಂಭವನ್ನು ಮಾಡಲಿದ್ದೇವೆ. ಈಗಾಗಲೇ ನಾವು ಟೆಲಿಗ್ರಾಮ್ ಚಾನಲ್ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಸೊ ಬಹಳಷ್ಟು ಜನರು ಜನರಲ್ ಪೇಪರ್ ಮೇಲೆ ವಿಡಿಯೋ ಮಾಡಿ ಅಂತ ಮೆಸೇಜ್ ಮಾಡಿದರು. ಸೊ ಹಾಗಾಗಿ ನಾವು ಇವತ್ತು ಜನರಲ್ ಪೇಪರ್ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆಯನ್ನು ಮಾಡ್ತಾ ಬರೋಣ. ಸೊ ಈ ಪ್ರಶ್ನೆ ಪತ್ರಿಕೆ 2017ರ ಜನರಲ್ ಪೇಪರ್ ಸೆಟ್ ಡಬ್ಲ್ಯೂ ಆಗಿದೆ. ನಿಮಗೆ ಸಬ್ಜೆಕ್ಟ್ ವೈಸ್ ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಬೇಕಾದರೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಸೊ ಯಾವುದೇ ಹೆಚ್ಚಿಗೆ ಚರ್ಚೆಯನ್ನು ಮಾಡದೆ ನೇರವಾಗಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಮುಖವಾಗಿ ಟೋಟಲ್ 60 ಪ್ರಶ್ನೆಗಳಿವೆ. ಸೊ ಟೋಟಲ್ 100 ಅಂಕಗಳು ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು. ಒಟ್ಟು ಸಮಯ 1 ಗಂಟೆ 15 ನಿಮಿಷ. ಇದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದರೆ ಕೆಲವೊಂದು ಸೂಚನೆಗಳನ್ನ ನೋಡಬೇಕು. ಅವುಗಳಂದರೆ ಕೇವಲ 50 ಪ್ರಶ್ನೆಗಳಿಗೆ ಮಾತ್ರ ನಾವು ಇಲ್ಲಿ ಉತ್ತರವನ್ನು ಟಿಕ್ ಮಾಡಬೇಕು. 60 ಪ್ರಶ್ನೆಗಳಲ್ಲಿ 50ಕ್ಕೆ ಮಾತ್ರ ನಾವು ಟಿಕ್ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ಮೊದಲ 50 ಪ್ರಶ್ನೆಗಳಿಗೆ ಮಾತ್ರ ಅವರು ಮೌಲ್ಯಮಾಪನವನ್ನು ಮಾಡ್ತಾರೆ. ಹಾಗಾಗಿ ಟಿಕ್ ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಆನ್ಸರ್ ಟಿಕ್ ಮಾಡಬೇಕು. ಇನ್ನು ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಓಕೆ, ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಸೊ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸೆಕೆಂಡ್. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ವಾತಾವರಣದಲ್ಲಿರುವ ತೇವಾಂಶವು ಎನ್ನುವಂತಹ ಪ್ರಶ್ನೆ. ಸೊ ಆಪ್ಷನ್ ಎ ಹವೆಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ, ಬಿ ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ, ಸಿ ಹವೆಯ ಉಷ್ಣತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಆಪ್ಷನ್ ಡಿ ಹವೆಯ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗ್ತದೆ. ಪ್ರಮುಖವಾಗಿ ಪೇಪರ್ 2 ಏನಿದೆ ಇದು ಸೈನ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ರೀಸನಿಂಗ್, ಆ್ಯಟಿಟ್ಯೂಡ್ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಸೊ ಎರಡನೇ ಪ್ರಶ್ನೆ ನೋಡೋಣ. ಆಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾಸ್ಥಳಗಳು ಹೀಗೆಂದು ಯಾರು ಕರೀತಾರೆ? ಆಪ್ಷನ್ ಎ ಮಹಾತ್ಮ ಗಾಂಧಿ, ಬಿ ರಾಜೀವ್ ಗಾಂಧಿ, ಸಿ JRD ಟಾಟಾ, ಡಿ ನೆಹರು ಅವರು. ಆಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾಸ್ಥಳಗಳು ಈ ಹೇಳಿಕೆ ಯಾರು ನೀಡಿದರು? ಸೊ ಈ ಒಂದು ಪ್ರಶ್ನೆಯ ಮೇಲೆ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಡಿ ಸರಿಯಾದ ಉತ್ತರ. ಹೇಳಿಕೆಗಳ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಹಾಗಾಗಿ ನಾವು ಈಗಾಗಲೇ ಹೇಳಿಕೆಯ ಮೇಲೆ ಒಂದು ವಿಡಿಯೋನ ಮಾಡೀವಿ. ಯಾರು ನೋಡಿಲ್ಲ ಅವ್ರು ನೋಡಬಹುದು. ಸೊ ಮೂರನೇ ಕ್ವಶನ್ ನೋಡೋಣ. ಸೊ ಮೂರನೇ ಕ್ವಶನ್ ಈ ರೀತಿಯಾಗಿದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸುಳ್ಳು? ಸೊ ಸುಳ್ಳು ಹೇಳಿಕೆ ನಾವು ಕಂಡುಹಿಡಿಬೇಕು. ಅಂದರೆ ಮೊದಲು ನಮಗೆ ಯಾವ ಸರಿ ಹೇಳಿಕೆದೆ ಅಂತ ನಮಗೆ ಗೊತ್ತಿರಬೇಕು. ಆಧುನಿಕ ಕೃಷಿ ತಲಾ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಸೊ ಇದು ಸರಿಯಾಗಿದೆ. ನಾವು 1947 ನಂತರ ಆಹಾರದ ಕೊರತೆಯನ್ನು ನೋಡ್ತೀವಿ. ಮುಂದೆ ಸೋಮನಾಥನವರು ಪಂಜಾಬ್ ಮತ್ತು ಇನ್ನೊಂದು ರಾಜ್ಯದಲ್ಲಿ ಗೋಧಿಯ ಮೇಲೆ ಪ್ರಯೋಗಗಳನ್ನು ಮಾಡಿ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾರೆ ಎನ್ನುವಂಥದ್ದನ್ನು ನೋಡ್ತೀವಿ. ಇನ್ನು ಎರಡನೇದಾಗಿ ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನು ಕುಗ್ಗಿಸುತ್ತದೆ. ಇದು ಸಹ ಸರಿಯಾದ ಹೇಳಿಕೆಯಾಗಿದೆ. ಯಾಕೆಂದರೆ ನಾವು ಬಳಸುವಂತಹ ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣಿರುವಂತಹ ಜೀವಿಗಳು ಸಾಯ್ತಾ ಇವೆ. ಹಾಗಾಗಿ ಮಣ್ಣಿನ ಶಕ್ತಿ ಕುಗ್ತಾ ಇದೆ. ಇನ್ನು ಆಪ್ಷನ್ 3 ಏನು ನೋಡ್ತೇವೆ ಬಂದರೆ ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ. ಇದು ಸಹ ಓಕೆ, ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ. ಇದು ಸಹ ಸರಿಯಾದ ಸರಿಯಾದ ಹೇಳಿಕೆಯಾಗಿದೆ. ಇನ್ನು ಆಪ್ಷನ್ ಡಿ ಆಧುನಿಕ ಕೃಷಿ ಜೀವ ವೈವಿಧ್ಯತೆಯನ್ನು ಕಾಪಾಡುತ್ತದೆ ಎನ್ನುವಂಥ ಹೇಳಿಕೆ ತಪ್ಪಾಗಿದೆ. ಸೊ 4ನೇ ಹೇಳಿಕೆ ತಪ್ಪಾಗಿದೆ. ಹಾಗಾಗಿ ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ಯಾವ ಹೇಳಿಕೆ ತಪ್ಪಂದರೆ 4ನೇ ಹೇಳಿಕೆ ತಪ್ಪಾಗಿದೆ. ಹಾಗಾಗಿ
ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಇನ್ನು 4ನೇ ಪ್ರಶ್ನೆ ನೋಡೋಣ. ಸೊ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ. ಸೊ ಹಾಗಾಗಿ ನಾವು ಇಲ್ಲೇ ಹೊಂದಿಸಿ ಬರೆಯನ್ನು ಮಾಡೋಣ. ಸೊ ಮೊದಲು ನೋಡ್ತಾ ಹೋಗೋಣ. ಸೈಲೆಂಟ್ ವ್ಯಾಲಿ ಎಲ್ಲಿದೆ? ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೈಲೆಂಟ್ ವ್ಯಾಲಿ ಎಲ್ಲಿದೆ? ಸೊ ಒಂದು ಕೇರಳ, ಸೈಲೆಂಟ್ ವ್ಯಾಲಿ ಕೇರಳದಲ್ಲಿದೆ. ಹಾಗಾದರೆ ಅಪ್ಪಿಕೋ ಚಳವಳಿ ಎಲ್ಲಿ ನಡೀತು? ಅಪ್ಪಿಕೋ ಚಳವಳಿ ಕರ್ನಾಟಕದಲ್ಲಿ ನಡೀತದೆ, ಹಾಗಾಗಿ 2. ಚಿಪ್ಕೋ ಚಳವಳಿ ಎಲ್ಲಿ ನಡೀತದೆ? ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಚಿಪ್ಕೋ ಚಳವಳಿ ಎಲ್ಲಿ ನಡೆಯಿತು? ಉತ್ತರ ಪ್ರದೇಶದಲ್ಲಿ ನಡೀತದೆ. 1 ಸೆಕೆಂಡ್. ಇನ್ನು ಸರ್ದಾರ್ ಸರೋವರ ಎಲ್ಲಿದೆ? ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಮಧ್ಯಪ್ರದೇಶ್. ಸೊ ಪ್ರಮುಖವಾಗಿ ನೋಡ್ತಾ ಹೋಗೋಣ ಒಂದೊಂದೊಂದು. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಬಂದಂತೆ ಚಿಪ್ಕೋ ಚಳವಳಿ. ಸೊ ಇದು ಹಳೆಯ ಉತ್ತರ ಪ್ರದೇಶದ ಗಢವಾಲ್ ಪ್ರದೇಶದಲ್ಲಿ ನಡೀತದೆ. 1973ರಲ್ಲಿ ಮಂಡಳ ಮತ್ತು ರೇಣಿ ಎಂಬ ಗ್ರಾಮಗಳಲ್ಲಿ ಇದು ಪ್ರಾರಂಭವಾಗ್ತದೆ. ವೆರಿ ಇಂಪಾರ್ಟೆಂಟ್. ಈ ಚಳವಳಿಯಲ್ಲಿ ಸುಂದರ್ಲಾಲ್ ಬಹುಗುಣ್, ಚಂಡಿ ಪ್ರಸಾದ್ ಭಟ್, ಗೌರಾದೇವಿಯವರು ಭಾಗವಹಿಸ್ತಾರೆ. ಇದು ಪರಿಸರ ಸಂರಕ್ಷಣಾ ಉದ್ದೇಶದಿಂದ ನಡೆದಂತಹ ಒಂದು ಚಳವಳಿ. ಇನ್ನು ಸೈಲೆಂಟ್ ವ್ಯಾಲಿ ಕುರಿತು ನೋಡ್ತಾ ಬರೋಣ. ಪ್ರಮುಖವಾಗಿ ಸೈಲೆಂಟ್ ವ್ಯಾಲಿ ಕೇರಳ ರಾಜ್ಯದ ಪಾಲಕ್ಕಾಡ್ ಜಿಲ್ಲೆಯ ನೀಲಗಿರಿ ಪರ್ವತ ಶ್ರೇಣಿಯಲ್ಲಿ ನಾವು ಇದನ್ನು ನೋಡ್ತೀವಿ. ಇದು ಒಂದು ಉಷ್ಣವಲಯದ ಮಳೆಕಾಡು ಪ್ರದೇಶವಾಗಿದೆ. ಸೈಲೆಂಟ್ ವ್ಯಾಲಿ ಸಹ ಇದೊಂದು ರಾಷ್ಟ್ರೀಯ ಉದ್ಯಾನವನ. ಇದನ್ನು 1985ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆಯನ್ನು ಮಾಡ್ತೀವಿ. ಇಲ್ಲಿ ಪ್ರಮುಖವಾಗಿ 3ನೇದಾಗಿ ಅಪ್ಪಿಕೋ ಚಳವಳಿ. ಸೊ ಪ್ರಮುಖವಾಗಿ ಅಪ್ಪಿಕೋ ಚಳವಳಿ ನಾವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1983ರಲ್ಲಿ ಪ್ರಾರಂಭವಾಗ್ತದೆ. ಇದರ ನಾಯಕರಾಗಿ ಸಾಲುಮರದ ತಿಮ್ಮಕ್ಕರವರು ಹೋರಾಟದ ಬೆಂಬಲವನ್ನು ನೀಡಿ ಕರ್ನಾಟಕದ ಅರಣ್ಯ ನಾಶವನ್ನು ತಡೀತಾರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟು ಹಾಕಿದವರು ಯಾರು? ಇಕೋಸಿಸ್ಟಮ್. ಸೊ ಪರಿಸರ ಸಂಬಂಧಪಟ್ಟಂತಹ ಪ್ರಶ್ನೆ. ಆಪ್ಷನ್ ಎ ಐನ್ಸ್ಟೀನ್. ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೊ 5ನೇ ಪ್ರಶ್ನೆ. ಈ ಪ್ರಶ್ನೆ ಉತ್ತರ MC ಡಾನ್ಸಲೆ ಅನ್ನುವಂಥದ್ದು ಸರಿಯಾಗಿದೆ. 6ನೇ ಪ್ರಶ್ನೆ. ವಿವೇಕ್. ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ಸೊ ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಸಿ 1972. ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ 1972ರಲ್ಲಿ ಜಾರಿಗೆ ಬರ್ತದೆ. ಇದು ಸಹ ಪರಿಸರ ಮೇಲೆ ಪ್ರಶ್ನೆ ಬಂದಿದೆ. ಇನ್ನು ಪ್ರಮುಖವಾಗಿ 7ನೇ ಪ್ರಶ್ನೆ. ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ? ಬೇಗ ಬೇಗನೆ ಉತ್ತರವನ್ನು ಕಮೆಂಟ್ ಮಾಡಿ. ಇದು ಬೋಧನೆಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿದೆ. ನಿಮ್ಮ ಉತ್ತರವನ್ನು ವಿಡಿಯೋ ಪಾಸ್ ಮಾಡಿ ಗೆಸ್ ಮಾಡಿ. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಬಿ. ವಿದ್ಯಾರ್ಥಿಗಳು ಚಟುವಟಿಕೆಯ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ. ಸೊ ಹಾಗಾಗಿ ಈ ಉತ್ತರ ಸರಿಯಾಗಿದೆ. 8ನೇ ಪ್ರಶ್ನೆ. ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಹೀಗೆನ್ನುವರು. 8ನೇ ಪ್ರಶ್ನೆ ಉತ್ತರವನ್ನು ಗೆಸ್ ಮಾಡಿ ಬರಾಬರ. ಸೊ ಕಲಿಕೆಯಲ್ಲಿ ಹಲವಾರು ವಿಧಗಳಿವೆ.
ಮತ್ತು ಅರ್ಥ ಸಮರ್ಥನೆ ಸಂಬಂಧಪಟ್ಟಂತೆ ಹಲವಾರು ಹೇಳಿಕೆಗಳು ಮತ್ತು ಪ್ರತಿಪಾದಕರನ್ನು ನಾವು ನೋಡ್ತೀವಿ. ಸೊ 8ನೇ ಪ್ರಶ್ನೆ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಇನ್ನು 9ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಆಚರಣೆಯನ್ನು ನೈದಾನಿಕ ಮೌಲ್ಯಮಾಪನ ಎನ್ನಬಹುದು? ಅಂದರೆ ನೈದಾನಿಕ ಮೌಲ್ಯಮಾಪನ ಅಂದರೆ ಏನು, ಅದರ ಬಗ್ಗೆ 4 ಹೇಳಿಕೆಯಿವೆ. ಅದರಲ್ಲಿ ಸರಿಯಾದ ಹೇಳಿಕೆಯನ್ನು ನೀವು ಗೆಸ್ ಮಾಡಬೇಕು ಅಥವಾ ಟಿಕ್ ಮಾಡಬೇಕು. ಬೇಗ ಬೇಗನೆ ಗೆಸ್ ಮಾಡಿ. 9ನೇ ಪ್ರಶ್ನೆ ಉತ್ತರ ಆಪ್ಷನ್ ಎ. ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಪ್ರಾರಂಭದಲ್ಲಿ ಮಾಡುವ ಮೌಲ್ಯಮಾಪನವನ್ನು ನೈದಾನಿಕ ಮೌಲ್ಯಮಾಪನ ಎನ್ನುವರು. ಇನ್ನು 10ನೇ ಪ್ರಶ್ನೆ, ಫಲಪ್ರಮಾಣವಾದ ಶಿಕ್ಷಣದ ತತ್ವದ ನಂಬಿಕೆ ಎಂದರೆ? ಫಲ ಪ್ರಮಾಣದ ಶಿಕ್ಷಣದ ತತ್ವ ಅಂದರೆ ಏನು ಎನ್ನುವಂಥ ಪ್ರಶ್ನೆ. ಈ ಎಲ್ಲ ಶಿಕ್ಷಕರ ಸಂಬಂಧಪಟ್ಟಂತೆ ಬೋಧನೆಗೆ ಬೇಕಾಗುವಂತಹ ಕೆಲವೊಂದು ಸಾಮಾನ್ಯ ಅರ್ಹತೆಗಳ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. 10ನೇ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ. ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸ್ತದೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಅವ ಯಾವುದೇ ಒಂದು ಹೊಸ ವಸ್ತುವನ್ನು ಅಥವಾ ಹೊಸ ಒಂದು ವಿಚಾರವನ್ನು ತಿಳಿಬೇಕಂದ್ರೆ ಅಲ್ಲಿರುವಂತಹ ಸ್ಥಳ, ಸಮಯ ಮತ್ತು ಸಂದರ್ಭದ ಮೇಲೆ ಅವನ ವರ್ತನೆ ಮತ್ತು ಅವನ ಮನೋವಿಜ್ಞಾನ ಬೆಳವಣಿಗೆ ಆಗ್ತದ. ಇನ್ನು 11ನೇ ಪ್ರಶ್ನೆ, ನಡುವೆ ಸಂಭವಿಸುವ ಚಲಕ ಎಂಬುದಕ್ಕೆ ಈ ಕೆಳಗಿನವಲ್ಲಿ ಯಾವುದು ಉದಾಹರಣೆಯಾಗಿದೆ? ಇಂಟರ್ ವಿನಿಂಗ್ ಎನ್ನುವಂಥದ್ದು 11ನೇ ಪ್ರಶ್ನೆ. ಇಂಟರ್ ವಿನಿಂಗ್ ಎನ್ನುವಂಥದ್ದು ಒಂದು ಬೋಧನಾ ಸಾಮಗ್ರಿಯಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಸೊ ಈಗಾಗಲೇ ನಾವು ನೋಡ್ತಾ ಬಂದಂತೆ 6ರಿಂದ 11ನೇ ಪ್ರಶ್ನೆ ಬೋಧನೆ ಸಂಬಂಧಪಟ್ಟಂತಹ ಶಿಕ್ಷಕರು ಮತ್ತು ವಿದ್ಯಾರ್ಥಿ ನಡುವೆ ಇರುವಂತಹ ಸಂಬಂಧದ ಕುರಿತು ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾರೆ. ಮುಂದೆ ನೋಡೋಣ. ಸೂಕ್ಷ್ಮ ಅನುಬೋಧನೆಗೆ ಅನ್ವಯವಾಗುವುದಿಲ್ಲ. ಈ ಕೆಳಗಿನ ಯಾವ ಹೇಳಿಕೆಗಳು ಸೂಕ್ಷ್ಮ ಅನುಬೋಧನೆಗೆ ಅನ್ವಯವಾಗುವುದಿಲ್ಲ? 12ನೇ ಪ್ರಶ್ನೆ. ಸೊ ಇಲ್ಲಿ ಸೂಕ್ಷ್ಮ ಅನುಬೋಧನೆಗೆ ಅನ್ವಯವಾಗುವುದಿಲ್ಲ ಎನ್ನುವಂತಹ ಪ್ರಶ್ನೆಗೆ ಆಪ್ಷನ್ ಡಿ ಬಹುದೊಡ್ಡಾದ ಮತ್ತು ವಿಶಾಲವಾದ ವಿಷಯ. ಸೊ ಈಗಾಗಲೇ ನಾವು ಗೆಸ್ ಮಾಡಿ ಸಹ ಹಾಕ್ಬೋದು. ಸೂಕ್ಷ್ಮ ಅನುಬೋಧನೆ ಅಂದರೆ ಸಣ್ಣ ಸಣ್ಣ ವಿಷಯಗಳ ಅಥವಾ ವಿಚಾರದ ಮೇಲೆ ಬೋಧನೆಯನ್ನು ಮಾಡುವಂಥದ್ದು. ಹಾಗಾಗಿ ಬಹುದೊಡ್ಡ ಅಥವಾ ವಿಶಾಲ ವಿಷಯಗಳ ಇಲ್ಲಿಗೆ ಸಂಬಂಧ ಅಥವಾ ಅನ್ವಯವಾಗುವುದಿಲ್ಲ. 13ನೇ ಪ್ರಶ್ನೆ ಈ ರೀತಿಯಾಗಿದೆ. ಯಾವುದಾದರೂ ವ್ಯಕ್ತಿ ತನ್ನನ್ನು ಸುಳ್ಳಾಗಿ ನೌಕಾಧಿಕಾರಿಯೆಂದು ಬಿಂಬಿಸಿಕೊಳ್ಳಲು ನೌಕಾಧಿಕಾರಿಯ ಸಮವಸ್ತ್ರ ದುರುಪಯೋಗ ಪಡಿಸಿಕೊಂಡರೆ ಅವನು ಅಥವಾ ಅವಳು ಯಾವ ಕಾಯ್ದೆಯಡಿಯಲ್ಲಿ ತಪ್ಪಿಸ್ತರು ಅಥವಾ ತಪ್ಪಿಸ್ತಳು? ಸೊ ಪ್ರಮುಖವಾಗಿ ಕೆಲವೊಂದು ತಾರ್ಕಿಕ ವಿಚಾರಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಫೇಕ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಂಡ್ರೆ ಅವನನ್ನು ನೀವು ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಶಿಕ್ಷೆಯನ್ನು ನೀಡಬಹುದು ಎನ್ನುವಂಥ ಪ್ರಶ್ನೆ. ಈ ಒಂದು ಪ್ರಶ್ನೆಯ ಉತ್ತರವನ್ನು ನೀವು ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. 1923ರ ಅಧಿಕೃತ ರಹಸ್ಯ ಕಾಯ್ದೆಯಡಿ ನಾವು ಅವ್ರನ್ನ ಶಿಕ್ಷೆಯನ್ನು ನೀಡಬಹುದು. ಸೊ ನಾಗರಿಕ ಹಕ್ಕು ಕಾಯ್ದೆ ಅಂತ ಬರುವುದಿಲ್ಲ, ಯಾಕಂದರೆ ಪ್ರಮುಖವಾಗಿ ನಾವು ಮೂಲಭೂತ ಹಕ್ಕುಗಳು ಹಾಗೂ ಇತರೆ ಹಕ್ಕುಗಳ ಮೇಲೆ ನಾವು ಬಂದಾಗ ನಾಗರಿಕ ಹಕ್ಕುಗಳನ್ನು ಯೂಸ್ ಮಾಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಕಾರ್ಯನಿರತ ಪತ್ರಕರ್ತರ ಕಾಯ್ದೆ ಭಾಗ 3 ಉಪವಿಧಿ 2ರ ಪ್ರಕಾರ ಒಬ್ಬ ಸಂಪಾದಕನನ್ನು ಸೇವೆಯಿಂದ ವಜಾಗೊಳಿಸಲು ನೀಡಬೇಕಾದ ನೋಟಿಸಿನ ಅವಧಿ ಎಷ್ಟು? ಅಂದರೆ ಒಬ್ಬ
ಪತ್ರಕರ್ತನನ್ನು ಕೆಲಸದಿಂದ ತೆಗೆದುಹಾಕಲು ಅವನಿಗೆ ನೋಟಿಸ್ ನೀಡಲು ಬೇಕಾಗುವಂಥ ಅವಧಿ, ಅಂದರೆ ನಿಮಗೆ ಕೆಲಸದಿಂದ ತೆಗೆಯೋರಿದ್ದೀವಿ, ತೆಗೆಯೋಕ್ಕಿಂತ ಮುಂಚೆ ನೀಡುವಂತಹ ನೋಟಿಸ್ ಎಷ್ಟು ಸಮಯ ಒಳಗೆ ನೀಡ್ತಾರೆ ಅನ್ನುವಂಥ ಪ್ರಶ್ನೆ. ಸೊ 6 ತಿಂಗಳು ಮುಂಚೆ ನೋಟಿಸ್ ನೀಡಬೇಕೆನ್ನುವಂತಹ ಒಂದು ವಿಷಯ. ಯಾವುದೇ ಪತ್ರಕರ್ತನನ್ನು ಕೆಲಸದಿಂದ ತೆಗೆದು ಹಾಕಬೇಕಂದ್ರೆ ಅವನಿಗೆ 6 ತಿಂಗಳ ಮುಂಚೆ ನೋಟಿಸ್ ನೀಡಬೇಕು. ಇನ್ನು ಮುಂದಿನ ಪ್ರಶ್ನೆ. ಸೊ 15ನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕರನ್ನು ಹೆಸರಿಸಿ. ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕ ಅಂದರೆ ಭಾರತದ ಸಾರ್ವಜನಿಕ TV ಚಾನಲ್ ಆಗಿರ್ಬೋದು ಅಥವಾ ಈ ರೇಡಿಯೋ ಚಾನಲ್ ಆಗಿರ್ಬೋದು, ಅದು ಯಾವುದಂತ ಪ್ರಶ್ನೆ. 15ನೇ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆ ಉತ್ತರ ಆಪ್ಷನ್ ಸಿ, ಪ್ರಸಾರ ಭಾರತಿ ಕಾರ್ಪೊರೇಷನ್ ಸರಿಯಾದ ಉತ್ತರವಾಗಿದೆ. 16ನೇ ಪ್ರಶ್ನೆ. ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿರುವುದು ಎಷ್ಟು ಜನ ಸದಸ್ಯರು ಮತ್ತು ಎಷ್ಟು ಜನ ಅಧ್ಯಕ್ಷರು? ಬೇಗನೆ ತಿಳಿಸಿ. ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿ ಎಷ್ಟು ಜನ ಸದಸ್ಯರು ಮತ್ತು ಅಧ್ಯಕ್ಷರ ಆಧಾರು? ಆಪ್ಷನ್ ಡಿ, ಅಧ್ಯಕ್ಷರು ಮತ್ತು 28 ಜನ ಇತರ ಸದಸ್ಯರನ್ನು ನಾವು ಇಲ್ಲಿ ಕಾಣ್ತೀವಿ. ಇನ್ನು 17ನೇ ಪ್ರಶ್ನೆ. ಓಕೆ. IPC 124A ಅಡಿಯಲ್ಲಿ ಯಾವುದೇ ವ್ಯಕ್ತಿ ಭಾರತದಲ್ಲಿ ಸಂವಿಧಾನದ ಅನುಸಾರ ರಚನೆಗೊಂಡ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟುವಂತೆ ಬರೆದರೆ ಅಥವಾ ಮಾತನಾಡಿದರೆ ಅದು ಯಾವ ಕಾಯ್ದೆಯಡಿಯಲ್ಲಿ ಅಪರಾಧ ಆಗ್ತದ? ಸೊ ಸಂವಿಧಾನ ಅಥವಾ ಸರ್ಕಾರದ ವಿರುದ್ಧ IPC 124A ಅಡಿಯಲ್ಲಿ ನೀವು ದ್ವೇಷ ಹುಟ್ಟುವಂತೆ ಅಥವಾ ಮಾತನಾಡಿದರೆ ಯಾವ ಕಾಯ್ದೆಯಡಿ ಅದು ಅಪರಾಧ ಆಗ್ತದ ಎನ್ನುವಂಥ ಪ್ರಶ್ನೆ. ಸೊ ಅದು ಆಪ್ಷನ್ ಸಿ, ದೇಶದ್ರೋಹ ಆಗ್ತದ. ಇನ್ನು 18ನೇ ಪ್ರಶ್ನೆ. ಭಾರತದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮಾನಹಾನಿ ಮಾಡಿದರೆ ನೀಡಬಹುದಾದ ಶಿಕ್ಷೆ? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕಾಲು ಎಳೆಯುವುದು. ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೀತಿ. ಸೊ ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, 2 ವರ್ಷಗಳ ಸರಳ ಸೆರೆವಾಸ ಅಂದರೆ ಜೈಲು ಅಥವಾ ದಂಡ ಸಹ ನೀಡಬಹುದು. ಇನ್ನು 19ನೇ ಪ್ರಶ್ನೆ. ಓಕೆ. ಈ ಕೆಳಗೆ 2 ಹೇಳಿಕೆಗಳು, ಸೊ 2 ಹೇಳಿಕೆಗಳು ನೀಡಿದ್ದಾರೆ, ನೋಡೋಣ. ಎ ಮತ್ತು ಬಿ ಅನ್ನು ಕೊಡಲಾಗಿದೆ. ನಂತರ ಅವುಗಳ ನಿರ್ಧಾರಗಳನ್ನು 1 ಮತ್ತು 2 ನೀಡಲಾಗಿದೆ. ಹೇಳಿಕೆಗಳನ್ನು ನೀವು ಸರಿ ಎಂದೇ ಪರಿಗಣಿಸಬೇಕು. ಯಾವ ನಿರ್ಧಾರಗಳು ಹೇಳಿಕೆಗಳಾಗಿ ತರ್ಕಬದ್ಧವಾಗಿವೆ. ಸೊ 2 ಹೇಳಿಕೆಗಳಿವೆ, ಅವುಗಳ ನಿರ್ಧಾರಗಳನ್ನು ನೋಡಿ ಯಾವ ಹೇಳಿಕೆ ಸರಿ ಅಂತ ನಾವು ನೋಡಬೇಕು. ಸೊ ನೋಡೋಣ. ಸೊ ರೀಸನಿಂಗ್ ಮೇಲೆ ಪ್ರಶ್ನೆ ಬಂದಿವೆ. ಕೆಲವು ಸಂಗೀತಕಾರರು ಗಾಯಕರು. ಓಕೆ. ಎಲ್ಲ ಗಾಯಕರು ನೃತ್ಯಗಾರರು. ಸೊ ನೀವು ಬಿಡಿಸಿ, ನಾನು ಬಿಡಿಸ್ತೇನೆ. ಕೆಲವು ಸಂಗೀತಗಾರರು ಗಾಯಕರಂತೆ. ಓಕೆ. ಇಲ್ಲಿ ಗಾಯಕರು. ಓಕೆ. ಎಲ್ಲ ಗಾಯಕರು ನೃತ್ಯಗಾರರು. ಓಕೆ. ಎಲ್ಲ ಗಾಯಕರು ನೃತ್ಯಗಾರರು. ಓಕೆ. ಕೆಲವು ಸಂಗೀತಗಾರರು ನೃತ್ಯಗಾರರು. ಓಕೆ. ಯಾವುದೇ ಗಾಯಕರು ಸಂಗೀತಗಾರರಲ್ಲ. ಯಾವುದೇ ಗಾಯಕರು ಸಂಗೀತಗಾರರಲ್ಲ. ಬೇಗ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ.
ಸೊ ಇಲ್ಲಿವೆ ಆಪ್ಷನ್ಸ್ ನೋಡೋಣ. ಎ ಕೇವಲ ಒಂದು ನಿರ್ಧಾರ ಸರಿ, ಬಿ ಕೇವಲ 2 ಸರಿ, ಎರಡರಲ್ಲಿ ನಿರ್ಧಾರ 1 ಅಥವಾ 2 ಅನುಸರಿಸಬಹುದು. ಸೊ ಈ ಒಂದು ಪ್ರಶ್ನೆಯ ಉತ್ತರ ಕೇವಲ 1 ಮಾತ್ರ ಸರಿ. ಸೊ ಪ್ರಮುಖವಾಗಿ ಇಲ್ಲಿ ಮೆಂಟಾಲಿಟಿ ಮೇಲೆ ಪ್ರಶ್ನೆಗಳು ಬರ್ತಾ ಇವೆ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಹೇಳಿಕೆಗೆ 2 ನಿರ್ಧಾರಗಳನ್ನು ನೀಡಿದ್ದಾರೆ. ಸೊ ಇದು ಸಹ ಹೇಳಿಕೆ ರೂಪದ ಪ್ರಶ್ನೆ. ಸೊ ಕ್ವಶನ್ ನೋಡೋಣ. ಹೇಳಿಕೆ: ಭಾರತ ಸರ್ಕಾರವು ಸ್ಮಾರ್ಟ್ ನಗರಗಳ ಯೋಜನೆಗೆ 100 ಕೋಟಿ ಪ್ರತಿ 5 ವರ್ಷಗಳ ಕಾಲ ನಿಯೋಜನೆ ನಿರ್ಧರಿಸಿದೆ. ಓಕೆ, 100 ಕೋಟಿಯನ್ನು 5 ವರ್ಷಕ್ಕೆ ನಿಯೋಜನೆಯನ್ನು ಮಾಡಿದ್ದಾರೆ. 100 ಕೋಟಿ ಪ್ರತಿ 5 ವರ್ಷಕ್ಕೆ. ಓಕೆ, ನಿರ್ಧಾರ: 500 ಕೋಟಿ ಸ್ಮಾರ್ಟ್ ನಗರಗಳನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಲು ಸಾಕಾಗುವುದಿಲ್ಲ. 5 ವರ್ಷಕ್ಕೆ 100 ಕೋಟಿ. ಸೊ 5 ವರ್ಷಕ್ಕೆ 100 ಕೋಟಿ ಕೊಡ್ತಾರಂತೆ. ಸ್ಮಾರ್ಟ್ ನಗರಗಳನ್ನು ರಚನೆ ಮಾಡಬೇಕು. ಸೊ 500 ಕೋಟಿ ಸ್ಮಾರ್ಟ್ ನಗರಗಳಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲು ಸಾಕಾಗುವುದಿಲ್ಲ ಮತ್ತು ಸಾಕಾಗುವುದು ಎನ್ನುವಂಥ ಹೇಳಿಕೆ. ಸೊ ಹೇಳಿಕೆನ ಕೇಳಿದ ನಂತರ ಎರಡರಲ್ಲಿ ನಿರ್ಧಾರ ಎ ಅಥವಾ 2 ಅನುಸರಿಸುವುದು. ಸೊ ಯಾವ್ದು ಬೇಕಾದ್ರೂ ಇದರಲ್ಲಿ ಅನುಸರಿಸಬಹುದು. ಇನ್ನು 21ನೇ ಪ್ರಶ್ನೆ. ಸೊ ಇದು ಸಹ ಹೇಳಿಕೆ ರೂಪದ ಪ್ರಶ್ನೆ ಆಗಿದೆ. ಸೊ ಹೇಳಿಕೆ ನೋಡೋಣ. ಭಾರತದಲ್ಲಿ ಎಲ್ಲ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯನ್ನು ಖಾಸಗಿ ವಲಯಕ್ಕೆ ನೀಡಬೇಕೇ ಎನ್ನುವಂತಹ ಒಂದು ಹೇಳಿಕೆ. ಸೊ ವಾದವನ್ನು ನೋಡೋಣ. ಮೊದಲನೇ ವಾದ ಇಲ್ಲ ಅಂತ. ಖಾಸಗಿ ವಲಯದ ಘಟಕಗಳು ಇಂತಹ ಯೋಜನೆಯನ್ನು ಕಾರ್ಯಗತಗೊಳಿಸಲು ಅವಶ್ಯಕ ಸ್ವತ್ತುಗಳನ್ನು ಹೊಂದಿಲ್ಲ. ಸೊ ಎರಡನೇ ವಾದ ಹೌದು, ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಇಂತಹ ಯೋಜನೆಗಳನ್ನು ಖಾಸಗಿ ವಲಯಗಳು ಕಾರ್ಯಗತಗೊಳಿಸಬಹುದು ಎನ್ನುವಂತಹ ಒಂದು ಕಾರ್ಯಗತಗೊಳಿಸಬಹುದು ಎನ್ನುವಂತಹ ಎರಡನೇ ಹೇಳಿಕೆಯಾಗಿದೆ. ಸೊ ಪ್ರಮುಖವಾಗಿ ನೋಡ್ತಾ ಬಂದಂತೆ ಎಲ್ಲ ಮೂಲ ಸೌಕರ್ಯಗಳನ್ನು ಖಾಸಗಿಯವರಿಗೆ ನೀಡಬೇಕೇ ಎನ್ನುವಂತಹ ಒಂದು ಪ್ರಶ್ನೆ. ಸೊ ಈ ಒಂದು ವಾದಗಳನ್ನು ನೋಡಿದಾಗ 2 ವಾದಗಳು ಅಷ್ಟೊಂದು ಪ್ರಬಲವಾಗಿಲ್ಲ. ಯಾಕಂದರೆ ಪ್ರಸ್ತುತ ಭಾರತದಲ್ಲಿ ಕೆಲವೊಂದು ಕೆಲಸಗಳನ್ನು ನಾವು ಖಾಸಗಿಯವರಿಗೆ ನೀಡಿವಿ, ಕೆಲವೊಂದು ಗೌರ್ಮೆಂಟ್ ಅಂಡರ್ದಲ್ಲಿರ್ತವೆ. ಸೊ ನಾವು ಎಲ್ಲ ಖಾಸಗಿಯವರಿಗೆ ನೀಡಿದ್ರೆ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಆಪ್ಷನ್ ಡಿ 2 ವಾದಗಳು ಪ್ರಬಲವಾಗಿಲ್ಲ ಎನ್ನುವಂತಹ ಆನ್ಸರ್ ಕರೆಕ್ಟ್ ಆಗ್ತದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಇನ್ನು 22ನೇ ಪ್ರಶ್ನೆ. ಒಂದು ವೇಳೆ ಹೇಳಿಕೆ ಎಲ್ಲ ಅಭ್ಯರ್ಥಿಗಳು ಬುದ್ಧಿವಂತರು, ನಿಜವಾದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಯು ಸುಳ್ಳು ಎಂದು ತಿಳಿಸಿ. ಓಕೆ, ನೋಡೋಣ. ಸೊ ಎರಡನೇ ಪ್ರಶ್ನೆ ಸ್ವಲ್ಪ ಮೈಂಡ್ ಗೇಮ್ ಪ್ರಶ್ನೆ ಇದೆ, ಲಕ್ಷ ಕೊಟ್ಟು ಕೇಳಿ. ನಾನು ಈ ಪ್ರಶ್ನೆಯನ್ನು ವಿಡಿಯೋ ಪೋಸ್ ಮಾಡಿ 2-3 ಟೈಮ್ ಓದಿದ ನಂತರ ಅರ್ಥ ಆಯಿತು. ಸೊ ಎಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್. ಒಂದು ವೇಳೆ ಅಂತ ಹೇಳಿಕೆಯನ್ನು ನೀಡಿದ್ದಾನೆ. ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು. ಸೊ ಹೇಳಿಕೆ ಏನಂದರೆ ಅಂಡರ್ಲೈನ್ ಮಾಡ್ಕೋತೀನಿ. ಎಲ್ಲ ಒಂದು ಸೆಕೆಂಡ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನನಗೆ ಭಾಳ ಲೈಕ್ ಆಯಿತು ಈ ಕ್ವಶನ್. ಒಂದು ವೇಳೆ ಹೇಳಿಕೆ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು ಅಂತ ಹೇಳಿಕೆ ನೀಡಿದ್ದಾನೆ. ಸೊ ಲಾಸ್ಟಿಗೆ ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ಈ ಕೆಳಗಿನ ಯಾವ ಹೇಳಿಕೆ ಸುಳ್ಳಂತ ತಿಳಿಸಿದ್ದಾನೆ. ಸೊ ಪ್ರಶ್ನೆಯನ್ನು ಲಕ್ಷ ಕೊಟ್ಟು ಕೇಳಿ. ಹೇಳಿಕೆ ಏನಂದರೆ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು ಅಂದರೆ ಎಲ್ಲರೂ ಶಾಣಿನ, ಯಾರೂ ದಡ್ರಲ್ಲ. ಓಕೆ,
ಆದರೆ ನಾವು ಏನು ಕಂಡು ಹಿಡಿಬೇಕಂದ್ರೆ ಈ 3 ಹೇಳಿಕೆಯಲ್ಲಿ ಯಾವ ಹೇಳಿಕೆ ಸುಳ್ಳು. ಓಕೆ, ಮೊದಲನೇ ಹೇಳಿಕೆ ಇಲ್ಲಿ ಏನಿದೆ ಆಪ್ಷನಲ್ಲಿ, ಯಾವುದೇ ವಿದ್ಯಾರ್ಥಿಯು ಬುದ್ಧಿವಂತನಲ್ಲ. ಬಟ್ ಅವ್ನು ಹೇಳಿದ್ದು ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು, ಅಂದರೆ ಇದು ಸುಳ್ಳು. ಎರಡನೇ ಹೇಳಿಕೆ ಏನಂದರೆ ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರು. ಇಲ್ಲ, ಇದು ಸಹ ತಪ್ಪು. ಯಾಕಂದರೆ ಏನು ಹೇಳಿದಾನೆ, ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರಂತ ಹೇಳಿದ್ದಾನೆ. ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲ, ಸೊ ಎಲ್ಲರೂ ಬುದ್ಧಿವಂತರಂತ ಹೇಳಿದ್ದಾನೆ. ಅಂದರೆ ಈ ಹೇಳಿಕೆ ತಪ್ಪಾಗಿದೆ. ಸೊ ಪ್ರಮುಖವಾಗಿ ನಾವು ನೋಡಬೇಕು ಯಾವ ಹೇಳಿಕೆ ಸುಳ್ಳು. ಸೊ ಪ್ರಮುಖವಾಗಿ 1 ಮತ್ತು 3 ಇಲ್ಲಿ ನಮಗೆ ಆನ್ಸರ್ ಆಗ್ತದೆ. ಇನ್ನೊಮ್ಮೆ ನೋಡ್ಕೊಳ್ಳಿ, ಹೇಳಿಕೆ ಏನಿದೆ ಮತ್ತು ಏನು ಕಂಡು ಹಿಡಿಬೇಕು. ಹೇಳಿಕೆ ಏನಿದ್ರೆ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು ಅಂತ ಹೇಳಿಕೆ. ಬಟ್ ನಾವು ಕಂಡು ಹಿಡಿಬೇಕು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಂತ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಮೊದಲನೇ ಇದು ನೋಡೋಣ, ಯಾವುದೇ ವಿದ್ಯಾರ್ಥಿಗಳು ಬುದ್ಧಿವಂತನಲ್ಲ. ಸೊ ಬುದ್ಧಿವಂತರದಾರೆ, ಹಾಗಾಗಿ ಈ ಹೇಳಿಕೆ ತಪ್ಪು. ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರು, ಬಟ್ ನಮಗೇನು ಹೇಳಿದಾನೆ, ತಪ್ಪನ್ನ ಕಂಡು ಹಿಡಿ ಅಂತಿದ್ದಾನೆ. ಹಾಗಾಗಿ ಇದು ತಪ್ಪಲ್ಲ, ಇದು ಸರಿ ಇದೆ, ಹಾಗಾಗಿ ನಮಗೆ ಬೇಡ. ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲ. ಸೊ ನಮಗೆ ಆನ್ಸರ್ ಬೇಕು ಇದು 1 ಮತ್ತು 3 ನಮಗೆ ಸರಿಯಾದ ಉತ್ತರವಾಗ್ತವೆ. ಯಾಕಂದರೆ ಸುಳ್ಳು ಹೇಳಿಕೆಯನ್ನು ಕಂಡು ಹಿಡಿ ಅಂದಾನೆ. ಸೊ ಇಲ್ಲಿ ಬುದ್ಧಿವಂತನಲ್ಲ, ಇಲ್ಲಿ ಬಿ ಬುದ್ಧಿವಂತನಲ್ಲ ಅಂತ ಹೇಳಿದ್ದಾನೆ. ಬಟ್ ಅವನು ಸುಳ್ಳು ಹೇಳಿದ್ದಾನೆ, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು. ಸೊ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಇನ್ನು 23ನೇ ಪ್ರಶ್ನೆ ನೋಡೋಣ. ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿರುವ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಣೆಯನ್ನು ಆರಿಸಿ. ನಾಯಕ ಎನ್ನುವಂಥ ಜೋಡಿ ಪದ ಪಾತ್ರ ಅಂತ ನೀಡಿದ್ದಾನೆ. ಸೊ ಹಾಗಾಗಿ ನಾವು ನೋಡೋಣ. ಸೊ ನಾಯಕ ಪಾತ್ರ ಆದರೆ ನೀವು ಈ ಒಂದು ಪ್ರಶ್ನೆ ಉತ್ತರವನ್ನು ಗೆಸ್ ಮಾಡಿ. ಹಾಗಾದರೆ ಮನುಷ್ಯ ವಲಸಿಗನಾಗ್ತಾನೆ, ಪಕ್ಷಿ ವಲಸೆ ಆಗ್ತದೆ, ಆಹಾರ ಕಲಬೆರಕೆ ಆಗ್ತದೆ, ಕಪ್ಪೆ ಇಸ್ಟಿವೆಲ್ ಆಗ್ತದ ಅಂತ ನೀವು ಗೆಸ್ ಮಾಡಿ ಬೇಗನೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಬೇಕು. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಪಾತ್ರಗಳನ್ನು ನಾವು ಇಲ್ಲಿ ಜೋಡಿ ಪದಗಳನ್ನು ನೀಡಿದ್ದಾನೆ. ನಾಯಕ ಪಾತ್ರನಾದರೆ ಹಾಗಾದರೆ ಇದರಲ್ಲಿ ಯಾವುದಕ್ಕೆ ಹೋಲಿಕೆ ಆಗ್ತದ? ಸೊ ವೆರಿ ಇಂಪಾರ್ಟೆಂಟ್. ನಾವು ನೋಡ್ತಾ ಬಂದಾಗ ಉತ್ತರ ಆಪ್ಷನ್ಸ್ ಯಾವುದಾಗ್ತದೆ ಅಂತ ನೀವು ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಹೆಸರನ್ನು ತಗೋತೀನಿ. ಸೊ ಆಪ್ಷನ್ಸ್ ಬಿ, ಪಕ್ಷಿ ವಲಸೆ ಆಗ್ತದೆ. ಯಾಕಂದರೆ ನಾಯಕ ಎನ್ನುವಂಥದ್ದು ಒಂದು ಪಾತ್ರ, ಅದು ಮಾಡುವಂತಹದ್ದು ಒಂದು ಕಾರ್ಯದ ಬಗ್ಗೆ ನಮಗೆ ಹೇಳ್ತಾನೆ. ಸೊ ಪಕ್ಷಿ ಏನು ಮಾಡ್ತವೆ ಅಂದರೆ ವಲಸೆ ಹೋಗ್ತವೆ. ಸೊ ಈ ಒಂದು ಆಧಾರದ ಮೇಲೆ ಇದನ್ನು ನೀಡಿದ್ದಾನೆ. ಇನ್ನು ನೆಕ್ಸ್ಟ್ 24ನೇ ಪ್ರಶ್ನೆ. ಸೊ ಈ ಒಂದು ಕ್ಲಾಸ್ನಲ್ಲಿ ನಾವು ಕೇವಲ 25 ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡ್ತೀವಿ, ಹಾಗಾಗಿ ನೋಡ್ತಾ ಇರಿ, ವೆರಿ ಇಂಪಾರ್ಟೆಂಟ್. ಸೊ 24ನೇ ಪ್ರಶ್ನೆ ನೋಡೋಣ. 6 ಜನ ಸ್ನೇಹಿತರು ABCDEF ಇದ್ದರು. ಎಲ್ಲರೂ ಕೆಳಗಿನ ಒಂದು ಆಟದಲ್ಲಿ ಪರಿಣಿತರು. ಸೊ ಬೇಸ್ಬಾಲ್ ಆಗಲಿ, ವಾಲಿಬಾಲ್, ಕೇರಮ್, ಹಾಕಿ, TT ಮತ್ತು ಪೋಲೋ ಆಟ. ಪ್ರತಿಯೊಬ್ಬರೂ ಒಂದು ಕಾರಿನ ಮಾಲೀಕರು ಮತ್ತು ಬಣ್ಣ ಬೇರೆ ಬೇರೆಯಾಗಿರುತ್ತದೆ. ಸೊ ಪ್ರತಿಯೊಬ್ಬರು ಒಂದು ಕಾರಿನ ಮಾಲಕರು, ಬೇರೆ ಬೇರೆ ಕಾರಿನ ಕಾರು. ಹಳದಿ, ಹಸಿರು, ಕಪ್ಪು, ಬಿಳಿ, ನೀಲಿ ಮತ್ತು ಕೆಂಪು. ಸೊ ಇವು ಕಾರುಗಳ ಬಣ್ಣ. ಡಿ, ಪೋಲೋ ಆಡುತ್ತಾನೆ ಮತ್ತು ಹಳದಿ ಬಣ್ಣಿನ ಕಾರಿನ ಮಾಲೀಕ. ಸೊ ನಾನು ಇಲ್ಲಿ ಬಿಡಿಸ್ತೀನಿ. 24ನೇ ಪ್ರಶ್ನೆ ಉತ್ತರವನ್ನು ನೋಡೋಣ. ಸೊ ಎಫ್ ಯಾವ ಬಣ್ಣದ ಕಾರು ಮತ್ತು ಆಟವನ್ನು ಆಡ್ತಾನೆ? ಸೊ ಎಫ್ TT ಆಡ್ತಾನೆ. ಸೊ ಪ್ರಮುಖವಾಗಿ ನೋಡ್ತಾ ಹೋಗೋಣ. ಎಫ್ ಸಿ ನೀಲಿ ಮತ್ತು TT ಆಟವನ್ನು ಆಡ್ತಾನೆ. ಅವನ ಹತ್ರ ನೀಲಿ ಕಾರಿದೆ. ಸೊ ಹಾಗಾಗಿ ಸಿ ಆಪ್ಷನ್ ಸರಿಯಾದ ಉತ್ತರವಾಗಿದೆ. ಇನ್ನು 25ನೇ ಪ್ರಶ್ನೆ. ಇವುಗಳಲ್ಲಿ ಸಂಶೋಧನಾ ಸಮಿತಿಯು ಒಳಗೊಂಡಿರುವುದಿಲ್ಲ.
25ನೇ ಪ್ರಶ್ನೆಯ ಉತ್ತರವನ್ನು ಬೇಗನೆ ಕಮೆಂಟ್ ಮಾಡಿ. ಆಪ್ಷನ್ ಸಿ ವಿಷಯ ನಿಷ್ಠತೆ. ಸೊ ಇಲ್ಲಿಗೆ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ವಿಚಾರ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಮಿನಿಮಮ್ 100 ಲೈಕ್ಸ್ ಮಾಡಿ ನೆಕ್ಸ್ಟ್ ಪಾರ್ಟನ್ನು ತಂದೇ ತರ್ತೀನಿ. ಇದರ ಜೊತೆಗೆ ಹಿಸ್ಟ್ರಿ, ಪೊಲಿಟಿಕಲ್, ಜಿಯೋಗ್ರಫಿ ಆ್ಯಂಡ್ ಕನ್ನಡ, ಸೊ ಇವುಗಳ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಬೇಕಂದರೆ ವಿತ್ ಕೀ ಆನ್ಸರ್ ತಾವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ಇವುಗಳನ್ನ ಪಡೆದುಕೊಳ್ಳಬಹುದು. ಸೊ ಈ ಕ್ಲಾಸ್ ನೋಟ್ಸ್ ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನಾನು ಈಗಾಗಲೇ ಬಿಡಿಸಿದ್ದೇನೆ. ಸೊ ರೆಕಾರ್ಡ್ ಮಾಡ್ತಾ ಬಿಡಿಸಿದ್ದೀನಿ. ಸೊ ಅವುಗಳು ಸಹ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗ್ತವೆ. ಸೊ ನಾವು ಇಲ್ಲಿ ಡೈರೆಕ್ಟ್ ವಿಡಿಯೋ ಸ್ಟಾಪ್ ಮಾಡಿ ನಿಮಗೆ ಬೇಕಾದರೆ ಇಲ್ಲಿ ಟೈಮ್ ಗ್ಯಾಪ್ ನಿಮ್ಗೆ ಗೊತ್ತಾಗ್ತದೆ. ಸೊ ಮೆಂಟಲ್ ಎಬಿಲಿಟಿ ಕ್ವಶನ್ ಬಂದಾಗ ನಿಮಗೆ ಇಲ್ಲಿ ಮ್ಯಾಲೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಇಲ್ಲಿ 7 ಈಗ 51 ಆಗಿದೆ. ಸೊ ನಿಮಗೆ ಕ್ಲಾಸ್ ಕೇಳ್ತಾ ನೋಡ್ಬೋದು. ಇವಾಗ ಟೈಮ್ ಗ್ಯಾಪ್ ಆಗಿದೆ. ವಿಡಿಯೋನ ನಾನು ಪೋಸ್ ಮಾಡಿ ಕ್ವಶನನ್ನು ಬಿಡಿಸಿದ್ದೀನಿ. ಸೊ ಅವುಗಳ ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗ್ತವೆ. ಇದ್ರ ಜೊತೆಗೆ ಯಾರೆಲ್ಲ BA ಮತ್ತು BCom BS ಸ್ಟೂಡೆಂಟ್ ಇದ್ರಿ, ಈಗ 1, 3 ಮತ್ತು 5ನೇ ಸೆಮಿಸ್ಟರ್ ಎಕ್ಸಾಮ್ ನಡೀತವೆ. ಸೊ ಪ್ರತಿಯೊಂದು ಶಾರ್ಟ್ ನೋಟ್ಸ್, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಟೆಕ್ಸ್ಟ್ ಬುಕ್, ಯಾರ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಸೊ ಅವರು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಗಳನ್ನು ನೀಡ್ತೀನಿ. ಸೊ ಈಗಾಗಲೇ ನಾನು ಮಿನಿಮಮ್ 6 ಅಥವಾ 7 ಕ್ವಶನ್ ಪೇಪರ್ ನಾನು ಹಾಕಿದ್ದೀನಿ. NEP ಸಿಲೆಬಸ್ ಕ್ವಶನ್ ಪೇಪರ್ ಸಹ ಹಾಕಿದ್ದೀನಿ ಮತ್ತು SCP ಸ್ಟೂಡೆಂಟ್ಗಳಿಗೆ ಸಿಲೆಬಸ್ ಹಾಕಿದ್ದೀನಿ. ಬಹಳಷ್ಟು ಸ್ಟೂಡೆಂಟ್ಗಳು ಏನು ಮಾಡ್ತಾರೆ ಅಂದರೆ SCP ಸಿಲೆಬಸ್ BA ಅಥವಾ BCom ನಮಗೆ ಏನು ಕೇಳ್ತಾರೆ ಅಂದರೆ ಟೆಕ್ಸ್ಟ್ ಬುಕ್ಕನ್ನು ಕೇಳ್ತಾರೆ. ಸೊ ನನ್ನ ಹತ್ರ ಟೆಕ್ಸ್ಟ್ ಬುಕ್ ಸಿಗ್ತಾ ಇಲ್ಲ. ಸೊ ಯಾರ ಹತ್ರ ಇದೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇದೆ, ಅಲ್ಲಿ ನೀವು ಸೆಂಡ್ ಮಾಡಬಹುದು. ಧನ್ಯವಾದಗಳು.